ಇದ್ದಾರೆ, ಹೊರಗೆ ಬಂದಿಲ್ಲ, ಮಾತಾಡ್ತಾ ಇದ್ದಾರೆ. ಆ ಲಿಸ್ಟ್ನಲ್ಲಿ ಪಾಪ ಇವ್ರ ಹೆಸರು ಇಲ್ಲ ಅಂತ ಅನ್ನಿಸ್ತದೆ. ಗ್ಯಾರಂಟಿ ಗೊತ್ತಿಲ್ಲ ನನಗೆ ಆ ಬಗ್ಗೆ ಹೇಳೋದಕ್ಕಿಂತಲೂ ಅದು ಅವರು ಕಾಣಿಸ್ತಾನವಿಲ್ಲ. ಯಾಕೆಂದ್ರೆ ಇರಬೇಕಾಗಿತ್ತು ಮೇನು. ಯಾಕಂದರೆ ಅತ್ಯಂತ ಇದು ಟ್ರಾನ್ಸಿಷನ್ ಪೀರಿಯಡ್ ಅಂತ. ಟ್ರಾನ್ಸಿಷನ್ ಅಂದರೆ ಅತ್ಯಂತ ಕಠೋರವಾದ ಬದಲಾವಣೆ. ಈ ಸಂದರ್ಭದಲ್ಲಿ ಅವರು ಕಾಣಿಸ್ಬೇಕಾಗಿತ್ತು, ಕಾಣಿಸ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಏನು ಡೆವಲಪ್ ಆಗಿದ್ರು ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಇದರಿಂದ ಸ್ವಲ್ಪ ಬೆಳಗಾವಿಯಲ್ಲಿ DK ಶಿ ಅವರು ತಮ್ಮ ಅದೇ ಆದ ಪ್ರಭಾವ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ನಿಶ್ಚಿತವಾಗಿ ಮಾಡ್ತಾರೆ. ಯಾಕಂದ್ರೆ ಒಬ್ಬ ರಾಜಕಾರಣಿ, ಒಬ್ಬ ನಾಯಕ ತನ್ನ ಎದುರಾಳಿಯನ್ನು ಅಷ್ಟು ಸುಲಭವಾಗಿ ಬೆಳೆಗೆ ಕೊಡೋದಿಲ್ಲ ಅನ್ನೋದು ನೋಡ್ತಾ ಬಂದಿದ್ವಿ ಇಲ್ಲಿವರೆಗೆ. ಈಗ ಸಿದ್ದರಾಮಯ್ಯ ಬಿಟ್ಟಿದ ಕಾರಣ ಏನಪ್ಪ ಅಂದ್ರೆ ಒಂದಿದ್ದು ಅವ್ರಿಗೆ ವಯಸ್ಸಾಯಿತು, ಇನ್ನು 2 ವರ್ಷದಲ್ಲಿ ಶಾಶ್ವತ ಏನಿಲ್ಲ. ಹೌದು, ಅದರಲ್ಲಿ ಇವರಂತ ಬೆನ್ನ ಹತ್ತಿಬಿಟ್ಟಿದ್ರು DK ಶಿ ಅವರಂತ. DK ಶಿ ಅವ್ರ ಭಯ ಏನಿತ್ತು ಅಂದ್ರೆ ನಾಳೆ ಸತೀಶ್ ಅವ್ರನ್ನ ತಂದು ಕೂಡಿಸ್ಬಾರ್ದಿಲ್ಲ ಎದುರಾಳಿ ಅಂತ ಭಯ ಇತ್ತು ಅವರಿಗೆ. ಅದಕ್ಕಾಗಿ ಆದಷ್ಟು ಎಷ್ಟು ಸಾಧ್ಯ ತೀವ್ರವಾಗಿ, ಇಲ್ಲಾಂದ್ರೆ ಪರಮೇಶ್ವರ್ ತಂದಿಟ್ರಪ್ಪ ಅಂದ್ರೆ ಮತ್ತೆ ಸರ್ಸುದು ಮಾಡೋದು ಗುದ್ದಾಟಕ್ಕಿಂತಲೂ ನಾನೇ ಆಗಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಕಳೆದ 6 ತಿಂಗಳಿಂದ. ಮತ್ತೆ ಬಿಡ್ತಾನೆ ದಿನನಿತ್ಯ ಒಂದು ಪ್ರೆಷರ್ ಮಾಡಿ 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 ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ ವಿಶೇಷವಾಗಿ ಹೈಕಮಾಂಡ್ಗೆ ಅತ್ಯಂತ ಪ್ರಿಯ ವ್ಯಕ್ತಿ DK ಶಿವಕುಮಾರ್ ಅವರು. ಹೌದು, ಅತ್ಯಂತ ಪಕ್ಷ ಕಷ್ಟ ಸಮಯದಲ್ಲಿದ್ದಾಗ ಕಿಚನ್ ಪಾಲಿಟಿಕ್ಸ್ ಅಂತ ಕರೀತೀವಿ. ಕಿಚನ್ ಅಷ್ಟೇ ಅಲ್ಲ, ಪಕ್ಷದ ಅತ್ಯಂತ ಕಷ್ಟ ಸಮಯದಲ್ಲಿ ಬಿಟ್ಟು ಹೋದವರಲ್ಲ. SM ಕೃಷ್ಣ ಅವರಂಗ ಇವರ ಗುರುಗಳು SM ಕೃಷ್ಣ ಅವ್ರಿಗೆ ಬಿಟ್ಟು ಹೋಗಲಿಲ್ಲ, ಪಕ್ಷದಲ್ಲಿ ಉಳಿದ್ರು. ಹೀಗಾಗಿ ಇವನ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಸೋನಿಯಾ ಅವ್ರಿಗೆ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಅವ್ರಿಗೆ, ಅವ್ರು 3 ಜನ ಭಾಳಷ್ಟು ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರ ಒಂದು ಮಾಸ್ ಲೀಡರ್ ಅನ್ನುವಂಥ ದೊಡ್ಡ ವ್ಯಕ್ತಿತ್ವ ಇರೋದ್ರಿಂದ ಅವ್ರನ್ನ ಎದುರು ಹಾಕೊಳ್ಳೋದು ಭಾಳ ಕಷ್ಟ ಇತ್ತು ಅವ್ರಿಗೆ. ಅದಕ್ಕೆ ಅವ್ರು ಕೊನೆಗೆ ಅವ್ರನ್ನ ಸರಿಸ್ಬೇಕಾದ್ರೂ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರು. ಕೊನೆಗೂ ಇವ್ರು ಇನ್ನೂ ಲಾಸ್ಟ್ ಟೈಮ್ದಾಗ ಸಿದ್ದರಾಮಯ್ಯ ಇನ್ನೊಂದು 2 ವರ್ಷ ಭಾಳಲ್ಲ ಅಂದಾಗ ಕಡೆಗೆ 15 ದಿವಸ ಅಂದಾಗ ಅದು ಸಹಿತ ಒಪ್ಕೊಳ್ಳಿಲ್ಲ ಅವರು. ಯಾಕೆ 15 ಮುಂದೆ ಜನ ಬೇರೆ ಚೇಂಜ್ ಆಗ್ಬೋದು ಅಂತೇಳಿ. ಪೊಲಿಟಿಕ್ಸಲ್ಲಿ ಒಂದು ಕ್ಷಣ ಬೇಕಾದಾಯ್ತು. ಒಂದು ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಒಂದು ಎಷ್ಟು ಕ್ಷಣದಾಗ ಅಂತ ಏನಾಗ್ಬಾರ ಅಂತ ತಿಳ್ಕೊಂಡು ಅವ್ರು ಇಲ್ಲ ನೀವು ಇಡಲೇಬೇಕು ಅನ್ನೋಂಥ ಕಂಡೀಷನ್ ಹಾಕಿದಾಗ ಅಲ್ಲಿ ನಿಜವಾಗಿ DK ಶಿ ಮೇಲೆ ಅವ್ರ ಪ್ರೀತಿ ಎಷ್ಟು ಅದನ್ನು ತೋರಿಸ್ಕೊಡ್ತಾರೆ ಅವರು. ಎಸ್ ಸರ್, ಇನ್ನೊಂದು ಏನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅನ್ನೋದು ಈಗಿನ ಮಟ್ಟದಲ್ಲಿ ಸಿಂಹ ಸ್ವಪ್ನ. ಈಗ ನೋಡ್ರಿ, ಈಗೇನು ಹೇಳಿಕ್ಕೆ ಸಾಧ್ಯ ಇಲ್ಲ, ಇದಂತ ಸಂಘರ್ಷದ ಸಮಯ ಇದೆ. ಅದೇ ನಾನೇನು ಕೇಳ್ತಾ ಇದ್ದೀನಿ ಅಂತಂತಂದ್ರೆ ಆಲ್ರೆಡಿ ಟಗ್ ಆಫ್ ವಾರ್ ಓಪನ್ ಆಗಿ ಬಂದೈತೆ. ಹೌದು, ಹಿಂದಿನ ದಿನಗಳಲ್ಲಿ ನಾವು ರಾಜಕಾರಣದ ರಾಜಕೀಯದ ಬೆಳವಣಿಗೆಗಳನ್ನ ನೋಡ್ತಾ ಬಂದಾಗ ಒಂದೇ ಒಂದು ಮಾತನ್ನ ಏನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ವರ್ಸಸ್ DK ಶಿವಕುಮಾರ್. ಹೌದು, ಅಷ್ಟೇ ಆಯ್ತು. ಹೌದಾ ಸರ್? ಸೊ ಇವಾಗ DK ಶಿವಕುಮಾರ್ ಅವರು ಏನಂತೀರ ನೀವು, ಅವರ